MD ಸೀಟಲ್ಲಿ ಇರ್ಬೇಕು ಅಂತಂದ್ರೆ ವಿಶಾಲ್ ಈ ಮನೆಯಲ್ಲೇ ಇರ್ಬೇಕಲ್ವಾ ಅಂಕಲ್? ಅವ್ರ ಹೆಂಡತಿನ ಬಿಟ್ಟು ಅವ್ರು ಬರಲ್ಲ. ಈ ವಿಷಯ ನಿಮ್ಗೂ ಗೊತ್ತಲ್ವಾ? ಆದ್ರೆ ನಿಮಗ್ ಗೊತ್ತಿಲ್ದಿರೋ ಒಂದು ವಿಷಯ ಏನ್ ಗೊತ್ತಾ? ವಿಶಾಲ್ ಅಂತವನು ಬಂದು ಏನಾದ್ರೂ ಜವಾಬ್ದಾರಿ ತಗೊಳ್ಳದೇ ಇದ್ರೆ ಮುಳುಗ್ತಿರೋ ಈ ಕಂಪ್ನಿನ ಬೇರೆ ಯಾರಿಂದನೂ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನೀವಾ? ನಾನ್ ಯಾರು ಅನ್ಕೊಂಡೆ. ಯಾರಿರ್ಬೋದು ಅಂತ ಕೇಳಲ್ವಾ? ಬೆಳಗ್ಗೆ ಗಾಡಿಲ್ ಬಂದು ಪೇಪರ್ ಹಾಕೋನಾ, ಇಲ್ಲ ಅಂದ್ರೆ ಹಾಲ್ ಹಾಕೋನಾ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಗೊತ್ತಾಯ್ತು, ದಿ ಗ್ರೇಟ್ ನೈನೀಸ್ ಹಸ್ಬೆಂಡ್ ವಿಶಾಲ್ ಸರ್ ಅಂತ. ಎಲ್ಲಿಗೋ ಹೊರಟಿದ್ಯಾ? ಖುಷಿಯಾಗಿ ಹೋಗೋದ್ ಬಿಟ್ಟು ಕೆನ್ನೆ ಉದಿಸ್ಕೊಳ್ಳೋ ಹಾಗೆ ಯಾಕೆ ಮಾಡ್ಕೋತ್ಯಾ ಸಖಿ? ನೈನಿ, ಸಿತಾರನ್ ಕೆನ್ನೆನೇನಾದ್ರೂ ಬೆರಣಿ ಅನ್ಕೊಂಡಿದ್ಯಾ? ಆಗಾಗ ತಮಾಷೆ ಮಾಡ್ತೀಯ. ಇನ್ನು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹಲ್ಲು ಉದ್ರೋಗ್ಬಿಟ್ರೆ ಹಣ್ಣು ಮಾರೋನು ಮದ್ವೆ ಮಾಡ್ಕೊಳಲ್ಲ. ಅಷ್ಟೇ ಅಲ್ಲ ಯಜಮಾನ್ರೆ, ಅವನ್ ಮಾರೋ ಹಣ್ಣೆ ತಿನ್ನಕ್ ಆಗದೆ ಇದ್ರೆ ಯಾಕೆ ಮದ್ವೆ ಆಗ್ತಾನೆ? ಸಿತಾರ, ನೀನ್ ಹೋಗು. ನೈನಿ, ನೀನ್ ಬಾ. ನಾನ್ ಹೋಗಲ್ಲ. ಹಾಗಾದ್ರೆ ಒಳಗ್ ನಡಿ. ಒಬ್ಬೊಬ್ಳೆ ನಿಂತ್ಕೋಬೇಡ, ಸರಿ ಕಾಣಲ್ಲ. ನಡೀರಿ ಯಜಮಾನ್ರೆ. ಕುಡಿ ಸುಮನಾ. ತುಂಬಾ ಹುಳಿ ಇದೆ ಅಕ್ಕ. ನಿಂಬೆ ಹಣ್ಣು ಹುಳಿ ಇಲ್ದೆ ಇನ್ನೇನ್ ಸಕ್ಕರೆ ತರ ಸಿಹಿ ಆಗ ಇರತ್ತೆ. ಎಕ್ಸ್ಪೆರಿಮೆಂಟ್ ಮಾಡಬೇಡಮ್ಮ. ತುಂಬಾ ವಾಂತಿ ಆಗ್ತಿದೆ ಅಂತ ಹೀಗ್ ಮಾಡ್ತಿದೀವಿ ಮಾವ. ಇನ್ನೂ ಒಂದು ರೀಸನ್ ಇದೆ ಡ್ಯಾಡ್. ಈ ಸುಮನಾ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀನ್ ಸುಮ್ನೆ ಇರೋ. ಏನೋ ಒಂದ್ ಹೇಳಿ ಹೆಂಗಸ್ರ ಮಧ್ಯೆ ಮಾತಾಡೋದಕ್ ಬಂದ್ಬಿಡ್ತೀಯ. ಅಲ್ಲಿ ನೋಡು, ವಿಶಾಲ್ ನೈನಿ ಬರ್ತಾ ಇದ್ದಾರೆ. ನೈನಿ, ಚೆನ್ನಾಗಿದೆಯಾ? ಪಾತ್ರೆ ತರದೆ ಬ್ಯಾಗ್ ತಗೊಂಡ್ ಬಂದಿದ್ದೀರಾ? ಇವ್ರ ಕೆಲ್ಸ ಬಿಟ್ಮೇಲೆ ಜೀವನ ನಡ್ಸೋದು ಕಷ್ಟ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿರ್ಬೋದೇನೋ ವಲ್ಲಭ್? 2 ಪೋಸ್ಟ್ ಅಂತೂ ಖಾಲಿನೇ ಇದೆ. ಒಂದು ವಾಚ್ಮೆನ್ದು, ಇನ್ನೊಂದು ಮನೆ ಕೆಲ್ಸದವಳ್ದು. ನೈನಿ, ರಿಲ್ಯಾಕ್ಸ್. ಬ್ರೋ, ನಾವು ಕೆಲಸ ಕೇಳ್ಕೊಂಡು ಇಲ್ಲಿಗೆ ಬರಲಿಲ್ಲ. ನಾವು ಯಾಕೆ ಬಂದ್ವಿ ಅಂತ ನಿನಗೆ ಗೊತ್ತಿಲ್ಲ. 5 ನಿಮಿಷ ತಾಳ್ಮೆಯಿಂದ ಇದ್ರೆ ಅದಾದ್ಮೇಲೆ ನೀನು ಏನು ಮಾತಾಡಬೇಕು ಅಂತಲೂ ನಿನಗೆ ಅರ್ಥ ಆಗಲ್ಲ. ಅಬ್ಬಾ, ಅಷ್ಟೊಂದು ಸೀನ್ ಇದೆಯಾ? ಹಾ, ಸರಿ, ನೋಡೋಣ. ವಿಶಾಲ್, ಹೀಗ್ ಮಾತು ಬೆಳೆಸಿದ್ರೆ ಸುಮ್ಮನೆ ಜಗಳ ಆಗೋಗುತ್ತೆ ಕಂದ. ನೀನ್ ಬಂದಿರೋ ವಿಷಯ ಏನು ಅಂತ ಹೇಳು. 2 ವಿಷಯ ಇದೆ ಮಾಮ್. ಅವೆರಡು ನೀವಿಬ್ಬರು ಸೊಸೆಂದ್ರಿಗೆ ಸಂಬಂಧಪಟ್ಟಿರೋದು. ಹಾಸ್ಗೂ ಸುಮನಾಗೂ ಸಂಬಂಧಪಟ್ಟಿದ್ದಾವೇಶ್? ಹಾಸಿನಿಯತ್ಗೆ ಸಂಬಂಧಪಟ್ಟಿಲ್ಲ ಅದು. ಸುಮನಾ ನೈನಿರ್ಗೆ ಸಂಬಂಧಪಟ್ಟಿರೋದತ್ತೆ. ಅದೇನು ಅಂತ ಬೇಗ ಹೇಳಮ್ಮ. ಈ ಮನೇಲಿ ಒಳ್ಳೆ ಸುದ್ದಿ ಕೇಳಿ ತುಂಬಾ ದಿನಗಳಾಗೋಯ್ತು. ನೈನಿ, ತುಂಬಾ ತಡ ಮಾಡಿದ್ರೆ ಅತ್ತೆ ಪೇಷನ್ಸ್ ಕಳ್ಕೊಂಡು ಗುರ್ರನೋ ತರ ಇದಾರೆ. ನೀನ್ ಬೇಗ ಸುಮನಾ ಮ್ಯಾಟರ್ ಮುಗಿಸ್ಬಿಡು. ಮುಗಿಸೋದಲ್ಲಕ್ಕ, ಸುಮನಾ ಜೀವನದಲ್ಲಿ ಇದೇ ಆರಂಭ. ತಾಯಿ ಆಗ್ತಿರೋ ನನ್ನ ತಂಗಿ ಕೂಡ ಸೀರೆ ಕೊಡೋಣ ಅಂತ ಬಂದ್ವಿ. ಓ, ಇಷ್ಟೇನಾ? ಇದಕ್ಕೇನಾ ವಿಷಯಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟು ತಿರುಗಿಸಿ ಮರ್ಗಿಸಿ ಹೇಳಿದ್ದು? ದುರಂಧರ, ಸುಮನಾ ವಿಷಯ ಒಂಥರ ಇದ್ರೆ ನೈನಿ ವಿಷಯ ಇನ್ನೊಂಥರ ಇರುತ್ತೆ. ನೈನಿಗೂ ಮಾತಾಡೋಕ್ ಬಿಡು. ಇವ್ರಿಗೆ ಯಾಕಷ್ಟ ಆತ್ರನೋ. ಸುಮನಾಗಾಗ್ತಿರೋ ವಾಂತಿನ ತಡೆದು ನೈನಿ ಕೈಲಿ ಸೀರೆ ಕೊಡ್ಸೋಣ ಅಂತ ನಾನ್ ನೋಡ್ತಿದ್ರೆ ನೀವ್ ಮಾತ್ರ ಸಂಬಂಧ ಇಲ್ದೆ ಏನನ್ನೋ ಮಾತಾಡ್ತಿದ್ದೀರಾ. ಯಾಕದ್ಕೆ ಸುಮ್ಮನೆ ಖರ್ಚಲ್ಲ.
ಹಾಗ್ಯಾಕೋ ಹೇಳ್ತೀಯಾ? ಪಾಪ ಫಸ್ಟ್ ಅಂಡ್ ಲಾಸ್ಟ್ ಸ್ಯಾಲ್ರಿ ತಗೊಂಡಿರೋಂಥ ಜೋಡಿ, ಸೀರೆ ಕೊಡ್ಲಿ ಬಿಡು. ಇಬ್ಬರ ಸಂಬಳನು 2 ವಾರದಲ್ಲಿ ಖಾಲಿ ಆಗ್ಬಿಡತ್ತೆ. ಆಗ ಸೀರೆ ಇಸ್ಕೋತಾ ಇರೋ ಓರ್ಗಿತ್ತಿರು ಸಹಾಯಕ್ ಬರಲ್ವಾ ಅಂತ ಪಾಪ ಕಾಯ್ತಾ ಇರ್ತಾಳೆ. ಎಕ್ಸ್ಕ್ಯೂಸ್ ಮಿ ಸಿತಾರ, ಇನ್ನೊಂದ್ 2 ನಿಮಿಷ ನೀನು ತಡ್ಕೋ. ನೈನಿ, ನೀನ್ ಮುಂದುವರ್ಸು. ಸರಿ ಯಜಮಾನ್ರೆ. ಅಕ್ಕ, ಬ್ಯಾಗಲ್ ಸೀರೆ ಇದೆ ತಗಿ. ರೇಷ್ಮೆ ಸೀರೆನಾ? ಎಷ್ಟು ಚೆನ್ನಾಗಿದೆ. ನೋಡಿದ್ಯಾ ಹಾಸ್, ನಿನಗ್ ಮಾತ್ರ ಆರ್ಡಿನರಿ ಸೀರೆನ ಕೊಟ್ಟು ತನ್ನ ಸ್ವಂತ ತಂಗಿಗ್ ಮಾತ್ರ ಕಾಸ್ಟ್ಲಿ ಸೀರೆನ ಕೊಡ್ತಾ ಇದ್ದಾಳೆ. ಬೆಲೆ ಎಷ್ಟು ಅನ್ನೋದು ಮುಖ್ಯ ಅಲ್ಲ ಆಂಟಿ, ಪ್ರೀತಿ ಎಷ್ಟು ತೋರಿಸ್ತಿದ್ದಾರೆ ಅನ್ನೋದೇ ಮುಖ್ಯ. ಚಿಕ್ಕ ವಯಸ್ಸಿಂದನೂ ಸುಮನ ನನ್ಗೊಂದು ರೇಷ್ಮೆ ಸೀರೆ ಕೊಡಿಸ್ತೀರಾ ಅಂತ ಅಮ್ಮನ್ನು ತಾತನ್ನು ಕೇಳ್ತಿದ್ಲು. ಸಂದರ್ಭ ಶುಭ ಕಾರ್ಯ ಅಂತ ಸಂಬಳ ಬಂದ ತಕ್ಷಣ ತಗೊಂಡ್ವಿ. ಅಕ್ಕ, ನಾನ್ ದಿನ ಉಡೋ ಸೀರೆನೇ 10,000 ಮೇಲಿರತ್ತೆ. ಹಬ್ಬಕ್ ತಗೊಳ್ಳೋ ಸೀರೆ ಎಲ್ಲ 25,000 ಮೇಲಿರತ್ತೆ. ಸುಮನಾ, ನಿಮ್ ಅಕ್ಕ ತಂದಿರೋ ಸೀರೆ ಕಾಸ್ಟ್ಲಿ ಅಲ್ದೆ ಹೋದ್ರು ನೋಡಕ್ ಚೆನ್ನಾಗಿದ್ಯಲ್ಲ, ಪರವಾಗಿಲ್ಲ, ತಗೋ. ಇಸ್ಕೊಳ್ಳೇಬೇಕಲ್ವಾ ಅತ್ತೆ, ಕೊಡಕ್ಕ. ಹಾಸಿನಿ ಅಕ್ಕ, ನೀ ಹೂ ಮುಡ್ಸು. ಹೌದು ನೈನಿ, ಆಮೇಲೆ ಇವಳು ನನ್ಗೆ ಹೂನೇ ಮುಡಿಸ್ಲಿಲ್ಲ ಅಂತ ಹೇಳಿದ್ರೆ ನನಗ್ ಕಷ್ಟ ಆಗತ್ತಲ್ವಾ? ಸುಮನ, ಇವತ್ ನೀನು ಎಷ್ಟು ಸೀರೆ ಬೇಕಾದರೂ ಬದಲಾಯಿಸ್ಬೋದು. ಆದರೆ ನಾಳೆ ಮಗು ಆದಮೇಲೆ ಸೀರೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಅದು ರೇಷ್ಮೆ ಸೀರೆನೋ ಅಥವಾ ಕಾಟನ್ ಸೀರೆನೋ, ಅದನ್ನೆಲ್ಲ ನೋಡೋದಕ್ಕೆ ನಿನಗೆ ಸಮಯನೇ ಇರೋದಿಲ್ಲ. ನಿನ್ನ ಮಗು ಬಯಸೋದು ನಿನ್ನನ್ನು ಸುಮನ, ಸೀರೆನಲ್ಲ. ಅರ್ಥ ಮಾಡ್ಕೋ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ ಹೇಗೆ ಹೇಳ್ಬೇಕು ನನಗೂ ಅರ್ಥ ಆಗ್ತಿಲ್ಲ. ನಮ್ಮಣ್ಣ ಎಂಥ ಮಾತು ಹೇಳ್ದ ಅಂತ ಕೇಳಿದ್ರ ಎಲ್ರು? ಇವ್ರು ಹಾಗೆ ಹೇಳ್ತಿರ್ತಾರ ಬಿಡಿ. ಇವ್ರು ಹೇಳ್ತಿರೋ 2ನೇ ಕೆಲ್ಸ ಏನು ಅಂತ ಮೊದ್ಲು ನೋಡ್ಬೇಕು. ಹೊರಗೆ ತೋರಿಸ್ಕೊಳ್ತಿದ್ರು ಒಲ್ಲಬ್ರೋಗೆ ಒಳಗೊಳಗೆ ಅದೇನು ಅಂತ ಕ್ಯೂರಿಯಾಸಿಟಿ. ಸೀರೆ ಕೊಟ್ಟಿದ್ದಾಯ್ತು, ನೆಕ್ಸ್ಟ್ ಏನ್ ಕೊಡ್ತೀರಾ? ಕಂಪನಿ. ವಾಟ್? ಯಜಮಾನ್ರೆ, ಚೀಟಿ ತೆಗಿರಿ. ಕಂಪ್ನಿ ಅಂತ ಹೇಳಿ ಪೇಪರ್ ತೆಗಿತಿದ್ದೀರಾ? ಅದ್ರಲ್ಲಿ ಏನೋ ಬರ್ದಿರೋ ಹಾಗಿದ್ಯಲ್ಲ. ಗಾನವಿ. ನಮಗ್ ಹುಟ್ಟಿರೋ ಹೆಣ್ಮಗು, ಮುದ್ದು ಮಗು, ಯಾವತ್ತಿಗೂ ಈ ಮನೆ ಮಗು ಆಗೋ ಗಾಯತ್ರಿ ಅಮ್ಮೋರ್ ಪುನರ್ಜನ್ಮಕ್ಕೆ ನಾವಿಡ್ತಿರೋ ಹೆಸರೇ ಗಾನವಿ. ಎಕ್ಸಲೆಂಟ್ ಅಮ್ಮ, ಹೆಸರು ಸೂಪರ್. ಇಲ್ಲಿರೋರ್ ಕೆಲವ್ರಿಗೆ ಶಾಕ್ ಆಗೋಯ್ತು. ಮಾಮ್, ಗಾ ಅಂದ್ರೆ ಗಾಯತ್ರಿ, ನಾ ಅಂದ್ರೆ ನೈನಿ, ವಿ ಅಂದ್ರೆ ವಿಶಾಲ್, ಗಾನವಿ. ನನ್ನ ಹೆತ್ತ ತಾಯಿನ ಹೆತ್ತಾ ಇರೋದಕ್ಕೆ, ಈ ಹೆಸರು ಇಡ್ತಾ ಇರೋದಕ್ಕೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಮಾಮ್. ಬೈ ದ ವೇ, ಇದೇ ಹೆಸರಿಂದಲೇ
ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀವಿ, ಗಾನವಿ ಇಂಡಸ್ಟ್ರೀಸ್. ನಿಮ್ ಸ್ವಂತ ದುಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಬಾವಾ? ಹೌದು ಸುಮನ, ಇದು ನಿಮ್ಮ ಅಕ್ಕನ ಯೋಚನೆ, ಅದನ್ನು ಪೂರೈಸೋದು ನನ್ನ ಕರ್ತವ್ಯ. ಚಪ್ಪಾಳೆ ಹೊಡೀರಿ. ಸಾಕ್ ಮಾಡಿ. ಅಲ್ಲ, ಪೇಪರಲ್ಲಿ ಹೆಸರು ಬರ್ಕೊಂಡು ಬಂದಿರೋದಕ್ಕೆ ಕಂಪ್ನಿ ಶುರುವಾಗತ್ತಾ? ತನ್ನ ಸ್ವಂತ ತಂಗಿಗೆ ಕಾಸ್ಟ್ಲಿ ಸೀರೆ ತಗೊಳಕಾಗ್ದಿರೋಳು ಕಂಪ್ನಿ ಶುರು ಮಾಡ್ತಾಳೆ ಅಂದ್ರೆ ನಂಬೇಕಾ ನಗ್ಬೇಕಾ? ನಗೋಷ್ಟು ಉತ್ಸಾಹನೂ ಇಲ್ಲವಲ್ಲ. ಇಟ್ಸ್ ಇಂಪಾಸಿಬಲ್. ನನ್ ತಂಗಿ ನೈನಿ ಕೈಯಲ್ಲಿ ಮಾಡಕ್ಕಾಗದೇ ಇರೋ ಕೆಲ್ಸ ಯಾವ್ದೂ ಇಲ್ಲ. ಕೆಲ್ಸ ಇಲ್ಲ ಅಂತಾನೆ ಇವ್ರು ಈ ತರ ಹುಚ್ಚು ಯೋಚನೆ ಮಾಡ್ಕೊಂಡು ಕೂತಿರೋದು. ವಿಶಾಲ್, ಆ ಪೇಪರ್ ಇಲ್ಲಿ ಕೊಡು. ಹಲೋ ಮಿಸ್ಟರ್ ಹಸ್ಬೆಂಡ್, ಇಲ್ಲಿ ನೋಡಿ. ಇದನ್ನ ನೀವು ಸಾಧಾರಣ ಅನ್ಕೊಂಡಿದೀರಾ? ಇದ್ರಲ್ಲಿರೋ ನವಿಲ್ ಗರಿ ಮತ್ತೆ ಫ್ಲೂಟ್ ನೋಡಿ, ಇದೆಲ್ಲ ಏನೋ ಮಕ್ಕಳಾಟ ಅನ್ಕೊಂಡ್ಬಿಟ್ಟಿದೀರಾ? ಚಾನ್ಸೇ ಇಲ್ಲ. ಸಾಫ್ಟ್ ಆಗಿ ತುಂಬಾ ಸ್ಮೂತ್ ಆಗಿರೋ ನವಿಲ್ ಗರಿಗೆ ಅರ್ಥ ಏನು ಅಂದ್ರೆ, ಯಾರಿಗೂ ನೋವು ಕೊಡದೆ ಹಂತ ಹಂತವಾಗಿ ಬೆಳ್ಕೊಂಡು ಶ್ರೀಕೃಷ್ಣನ್ ಕಿರೀಟದಲ್ಲಿ ಸೇರೋದು ಅಂತ. ಅಂದ್ರೆ ಎಷ್ಟು ದೂರ ಅನ್ಕೊಂಡ್ರಿ ನೀವು? ನೀವ್ ತಲೆ ಕೆಳಗ್ ಮಾಡಿ ನೋಡಿದ್ರುನು ಆ ಕಿರೀಟ, ಅದ್ರಲ್ಲಿರೋ ನವಿಲ್ ಗರಿ ಖಂಡಿತ ಕಾಣಲ್ಲ. ವಾವ್, ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಆ ಫ್ಲೂಟ್ ವಿಷಯನೂ ತಿಳಿಸ್ಬಿಡಿ. ಫ್ಲೂಟ್ ಅನ್ನು ಉತ್ತ ಸುಮ್ನೆ ಟೈಮ್ ಪಾಸ್ ಮಾಡೋದು ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ ತಪ್ಪು. ಈ ಫ್ಲೂಟ್ ಮತ್ತೆ ನವಿಲ್ಗರಿನ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡ್ ಕೈಯಲ್ಲಿ ಆಡಿಸ್ತಾ ಲೆಕ್ಕ ಎಲ್ಲ ಚುಕ್ತಾ ಮಾಡಿ ವ್ಯಾಪಾರನ ಇಂಪ್ರೂವ್ ಮಾಡಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಗಾನವಿ ಇಂಡಸ್ಟ್ರೀಸ್. ಅಂಡರ್ಸ್ಟ್ಯಾಂಡ್? ವಿಕ್ರಾಂತ್, ವಾಟ್ ಸ್ಪೀಚ್ ಚೆನ್ನಾಗಿತ್ತಲ್ಲ? ಥ್ಯಾಂಕ್ಸ್. ಸೂಪರ್ ಬ್ರೋ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಕಣ. ಎಲ್ರೂ ಸಂತೋಷವಾಗಿ ಕಾಣಿಸ್ತಾ ಇದ್ದೀರಾ, ಆದ್ರೆ ತಿಲೋತ್ತಮ ಅತ್ತೆ ಬಿಟ್ಟು ಯೋಚನೆ ಮಾಡ್ತಿದ್ದಾಳಮ್ಮ. ಸ್ವಂತ ಮಗ ಮಾಡದಿರೋ ಕೆಲಸನ ಸಾಕು ಮಗ ಮಾಡಿ ತೋರಿಸ್ತಾ ಇದ್ದಾನಲ್ಲ ಅಂತ. 3 ಮಕ್ಕಳಲ್ಲಿ ಯಾರೇ ಉದ್ಧಾರ ಆದ್ರೂ ನನಗೆ ಖುಷಿನೇ. ಮುಖ್ಯವಾಗಿ ಈಗ ವಿಶಾಲ್ ಬೆಳೆದ್ರೆ ತುಂಬಾನೇ ಸಂತೋಷ. ಯಾಕೆ ಅಂದ್ರೆ ಈ ಶ್ರೀಮಂತಿಕೆನ ಬಿಟ್ಬಿಟ್ಟು ನಯನಿನ್ ನಂಬಿ ಅವಳ ಹಿಂದೆ ಹೋದೆ. 0 ಇಂದ ಶುರು ಮಾಡಿ ಹೀರೋ ಆಗ್ತೀಯಾ ಅಂದ್ರೆ ಸಾಮಾನ್ಯ ಅಲ್ವಲ್ಲ. ನಾನು ವಿಶ್ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್ ಅಂದ. ತಡಿರಿ ಅತ್ತೆ, ನಿಮ್ ಮಗನ್ಗೆ ಬರೀ ಮಾತಲ್ಲಿ ಹೇಳಿದ್ರೆ ಹೇಗಾಗುತ್ತೆ? ಬರೀ ಮಾತಲ್ಲಿ ಅಂತ ಯಾಕಂತೀಯ? ಮನಸ್ಫೂರ್ತಿಯಾಗಿ ವಿಶ್ ಮಾಡಿದೆ. ಅಯ್ಯೋ, ಅದು ಹಾಗಲ್ಲ ಅತ್ತೆ. ನಿಮ್ ಕೈಗೆ ನೀವ್ ಯಾವತ್ತೋ ಕಳ್ಕೊಂಡಿದ್ ಬಂಗಾರದ ಬಳೆನ ನಾನ್ ಹಾಕ್ತೀನಿ. ಅದೇ ಕೈಯಿಂದ ನೀವ್ ಪೆನ್ ಹಿಡ್ಕೊಂಡು ನಿಮ್ ಮಗನ್ ಎಲ್ಲಾ ಆಸೆನೂ ನೆರವೇರ್ಲಿ ಅಂತ ಮನಸ್ಫೂರ್ತಿಯಾಗಿ ಮುಕ್ಕೋಟಿ ದೇವತೆಗಳನ್ನ ಕೇಳ್ಕೊಂಡು ಅಭಿನಂದನೆ ಅಂತ ತಿಳಿಸ್ತಾ ಆಶೀರ್ವಚನೆನ ನೀವ್ ಬರ್ಕೊಡಿ. ಅದ್ರಲ್ಲೇನಿದೆ? ಒಬ್ರು ಖುಷಿ ಆದ್ರೆ ಒಬ್ರಿಗೆ ದುಃಖ. ಮಾಮ್, ನಿಮ್ ಬಳೆ ನಿಮ್ಗೆ ವಾಪಸ್ ಸಿಗ್ತಾ ಇದೆ, ಅದೇನೋ ಬರ್ದ್ಕೊಡಿ. ಮಾಮ್, ಬರೀರಿ ಮಾಮ್. ನೈನಿ ಹೇಳ್ದಾಗೆ ನೀವು ಬರೆದು ವಿಶಸ್ನ ತಿಳಿಸಿದ್ರೆ ಆ ಪೇಪರ್ನ ಫ್ರೇಮ್ ಹಾಕಿಡಿಸ್ತೀನಿ. ಮೋಸ್ಟ್ಲಿ ಅವ್ರ ಕಂಪ್ನಿ ಆಫೀಸಲ್ಲಿ ಫ್ರೇಮ್ ಹಾಕಿ ಇಟ್ಕೋಬಹುದು. ಮಾಮ್, ಬರ್ಕೊಡು. ಏಯ್, ಆದಷ್ಟು ಬೇಗ ನಿನ್ನ ಈ ವ್ಯಂಗ್ಯಕ್ಕೆ ಉಪ್ಪು ಖಾರ ಹಾಕ್ತಾಳೆ ನೈನಿ. ರುಚಿ ನೋಡೋಣ. ಯಾವತ್ತು ಚಾಚ್ತಿರೋ ನಿಮ್ ಕೈನ
ಇವತ್ತೊಂದಿನ ಚಾಚಿ ಅತ್ತೆ. ಯಜಮಾನ್ರೆ, ನೈನಿ ಸ್ಮೈಲ್ ಮಾಡ್ತಿದ್ದಾಳೆ ಅಂದ್ರೆ ಏನು ಪ್ಲಾನ್ ಮಾಡಿದಾಳೆ ಅಂತಾನೆ ಅರ್ಥ. ಆಂಟಿ ಕೈಯಲ್ಲಿ ಈ ರೀತಿ ಬರೆಸ್ಕೊಳ್ಳೋದ್ರ ಹಿಂದಿರೋ ಉದ್ದೇಶ ಏನು? ಲಕ್ಷ್ಮೀಪುರಕ್ಕೆ ರಿಸಾರ್ಟ್ ಕೆಲ್ಸದ ಮೇಲೆ ಬರೋ ಗಾಯತ್ರಿ ದೇವಿ. ಮೈ ಗಾಡ್, ಆಂಟಿ ಹ್ಯಾಂಡ್ ರೈಟಿಂಗ್ ನ ಅವತ್ತಲ್ಲಿ ಸಿಕ್ಕಿದ ಲೆಟರ್ಗೆ ಮ್ಯಾಚ್ ಮಾಡಕ್ಕ? ಎಸ್, ಹಾಗೆ ಇರ್ಬೇಕು. ಅಯ್ಯೋ, ಆಂಟಿ ಬರೀತಿದ್ರೇನೆ ಒಳ್ಳೇದು. ನಿಮ್ ಟೇಸ್ಟ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಅತ್ತೆ. ಆಗಿನ ಕಾಲದಲ್ಲೇ ಇಷ್ಟು ಚೆನ್ನಾಗಿರೋ ಬಂಗಾರದ ಬಳೆನ ಮಾಡಿಸ್ಕೊಂಡಿದ್ದೀರಾ. ಇಟ್ಸ್ ಆಲ್ ರೈಟ್. ಯಜಮಾನ್ರೆ, ನಿಮ್ಮ ಅಮ್ಮನ ಕೈಗೆ ಕತ್ತಿಗೆ ಹೋಲೋ ಪೆನ್ನನ್ ಕೊಡಿ. ನಮಗ್ ಗೆಲುವೋ ಅಥವಾ ಸೋಲೋ. ಮಾಮ್ ಬರೆದ್ಮೇಲೆ ನಾವ್ ಅನ್ಕೊಂಡಿದ್ದಾದಂಗೆ. ಬರಿಬೇಡಿ. ಯಾರು ಬುಸ್ ಬುಸ್ ಅಂತಿದ್ದಾರೆ? ಇನ್ಯಾರು? ಈ ಯೂಸ್ಲೆಸ್ ಫೆಲೋನೆ. ಏನಾಯ್ತು? ಆ ಬಂಗಾರದ ಬಳೆ ಮೇಲೆ ನಿನ್ ಕಣ್ ಬಿದ್ಬಿಡ್ತಾ? ನೋ ಆಂಟಿ, ಯಾಕೆ ಬರಿಬೇಕು ಅಂತ. ಮತ್ತೆ ಮೊದ್ಲಿಂದ ಹೇಳ್ಬೇಕು ಅಂದ್ರೆ ಕಷ್ಟ ಆಗತ್ತೆ. ಮಗ ಕೇಳಿದ್ರೆ ಯಾವ ತಾಯಿ ತಾನೇ ಇಲ್ಲ ಅಂತ ಹೇಳ್ತಾಳೆ. ನಮ್ಮ ಮಾಮೇನ್ ಆಸ್ತಿ ಬರ್ಕೊಡ್ತಾ ಇಲ್ವಲ್ಲ ಸಖಿ. ಅಯ್ಯೋ, ಒಂದೆರಡು ಲೈನ್ ಬರ್ದ್ ಕೊಡ್ತಾ ಇದ್ದಾರೆ. ಅದೇ ಖುಷಿಲಿ ಇವ್ರು ವಾಪಸ್ ಹೋಗ್ತಾರೆ. ಬೋರಿಂಗ್ ಆಗಿರೋ ಇವ್ರ ಸೋಬರ್ ಲೈಫ್ಗೆ ಈ ಪೇಪರ್ ಏನ್ ಚೇಂಜಸ್ ತರುತ್ತೆ ಹೇಳು? ಓ, ನಿನಗೆ ಅರ್ಥ ಆಗ್ತಿಲ್ಲ. ನನ್ನ ಉದ್ದೇಶ ಏನು ಅಂದ್ರೆ, ಈ ವಿಷಯದಲ್ಲಿ ಇನ್ವಾಲ್ವ್ ಆಗ್ಬೇಡ ನೀನು. ಎಲ್ಲದಕ್ಕೂ ಮೂಗ್ ತುರಿಸ್ಬೇಡ. ದೊಡ್ಡ ಬಾವ ಹೇಳ್ದ ಹಾಗೆ ನಮ್ಮ ಅಕ್ಕ ಆ ಕಂಪನಿ ಯಾವಾಗ ಸ್ಟಾರ್ಟ್ ಮಾಡ್ತಾಳೋ, ಹಾಸಿನಿ ಅಕ್ಕ ಹೆಮ್ಮೆಯಿಂದ ಹೇಳ್ಕೊಂಡ್ರು ಆ ಸ್ಥಾನಕ್ ಬರಕ್ ತಡ ಆಗತ್ತೆ. ನೀನ್ ಅಡ್ಡ ಹೋಗಿ ಯಾಕೆ ಸುಮ್ನೆ ಬಯಸ್ಕೋತ್ಯಾ? ಶೋ, ನಿಮಗ್ ಹೇಗ್ ಹೇಳಿ? ಈಗ ಹೇಳೋದ್ರಿಂದ ಉಪಯೋಗ ಇಲ್ಲ. ಇಲ್ದಿರೋದನ್ನೆಲ್ಲ ಹೇಳಿ ವಿಶಾಲ್ ಯಜಮಾನ್ರ ಆಸೆಗೆ ನೀನ್ ಮಣ್ಣೆರ್ಚಕ್ ನೋಡ್ಬೇಡ ಸಖಿ. ಮಗ ಕೇಳ್ದ ಅಂತ ನಮ್ಮ ಅತ್ತೆ ತುಂಬಾ ಪ್ರೀತಿಯಿಂದ ನಮಗ್ ಒಳ್ಳೇದಾಗ್ಲಿ ಅಂತ ಬರ್ಕೊಡ್ತಿದ್ದಾರೆ. ನೀವ್ ಬರೀರಿ ಅತ್ತೆ. ಸಖಿ ಯಾಕೋ ಅಬ್ಜೆಕ್ಟ್ ಮಾಡ್ತಿದ್ದಾಳಲ್ಲ. ಮಾಮ್, ನೀವು ಬೇಗ ಬರ್ದ್ಕೊಟ್ರೆ ಇಲ್ಲಿಂದ ಅವ್ರು ಹೋಗ್ತಾರೆ. ಅಲ್ಲ, ಎಷ್ಟೊತ್ತು ಅಂತ ಇಲ್ಲೇ ಇರ್ತಾರೆ ಪಾಪ. ಎರಡು ಪೋಸ್ಟ್ ವೇಕೆನ್ಸಿ ಇದೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಸ್ವಂತವಾಗಿ ಏನಾದ್ರೂ ಮಾಡಿ ಆದಷ್ಟು ಬೇಗ ಶ್ರೀಮಂತರಾಗ್ಬೇಕು ಅಂತ ನೋಡ್ತಾ ಇದ್ದಾರೆ ಪಾಪ. ಗಾನವಿ ಅಂತ ಹೆಸರಿಡ್ತಿರೋಂತ ಇವ್ರಿಗೆ ನೀವು ಮುನ್ನುಡಿ ಬರ್ಕೊಡ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಮಾಮ್. ಇಟ್ಸ್ ಆಲ್ ರೈಟ್. ನಂಗೆ ಗೊತ್ತಾಯ್ತು ಕಣೆ, ಬೇಕು ಅಂತಾನೆ ನೀನ್ ಹೀಗ್ ಪ್ಲಾನ್ ಮಾಡಿದ್ಯಾ ಅಂತ. ನಿನಗೆ ಗೊತ್ತಾಯ್ತು ಅಂತ ನನಗೂ ಗೊತ್ತಾಯ್ತು. ಆದ್ರೆ ಹೊರಗಡೆ ಹೇಳ್ಬಿಟ್ರೆ ಯಜಮಾನ್ರಿಗೆ ಅನುಮಾನ ಬರ್ಬೋದು ಅಂತ ನೀನ್ ಹೇಳಕ್ಕಾಗ್ತಿಲ್ಲ ಅಂತಾನೂ ಗೊತ್ತು. ತಗೋ ಕಂದ.
ನೀವು ಶುರು ಮಾಡಕ್ಕೆ ಹೊಟ್ಟಿರೋ ಕೆಲಸ ಆ ನಿಮ್ಮ ವ್ಯಾಪಾರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಪಡೆದು ಅದರಲ್ಲಿ ಎಲ್ಲ ಗೆಲುವು ನಿಮ್ಮ ಪರವಾಗಿ ಇರಬೇಕು ಅಂತ ಮನಸ್ಫೂರ್ತಿಯಿಂದ ಕೋರ್ಕೋತಿದ್ದೀನಿ. ಒಳ್ಳೇದಾಗ್ಲಿ ಅಂತ ವಿಶೇಷ ತಿಳಿಸ್ತಾ ಇದನ್ನು ಬರೆದಿದ್ದೀನಿ. ತಿಲೋತ್ತಮ. ತುಂಬ ಚೆನ್ನಾಗಿ ಬರೆದಿದ್ದೀರಾ ಮಾಮ್. ಥ್ಯಾಂಕ್ ಯು. ವೆಲ್ಕಮ್ ಕಂದ. ಅಮ್ಮ ಬರ್ಕೊಟ್ರು ಅಂತ ಖುಷಿಲಿದ್ದಾರೆ ಯಜಮಾನ್ರು. ಬರ್ಕೊಟ್ಟಿದ್ದಾಯ್ತಲ್ಲ, ಹೊರಡ್ತೀವಿ ಬಾವಾ. ಒಳ್ಳೇದು. ಆಂಟಿ ನೀವ್ ನನ್ ಜೊತೆ ಬನ್ನಿ. ಏನ್ ಸಖಿ? ಬನ್ನಿ ಹೇಳ್ತೀನಿ. ಪರವಾಗಿಲ್ಲ ಬಿಡಿ ಮಾಮ್, ಏನೋ ಕರಿತಿದ್ದಾಳಲ್ಲ, ಹೋಗಿ. ನಾವು ಇನ್ನೇನು ಹೊರಟ್ವಿ. ಮಾಮ್ ಬನ್ನಿ. ನಿಮ್ಮ ಆಶೀರ್ವಾದ ಕೂಡ ನಮ್ಮೇಲಿರ್ಲಿ ಮಾವ. ನನ್ನ ಆಶೀರ್ವಾದ ಸದಾ ಇರುತ್ತಮ್ಮ.